ಕತ್ತೆ ವಾಸನೆ ಬಂದಾಗ್ಲೇ ಅನ್ಕೊಂಡೆ. ಕತ್ತೆ ವಾಸನೆ ಬಂತಲ್ಲ? ಓ ಮಲ್ಲ, ಹೋದ್ ಜನ್ಮ ನೆನ್ಪಾದ ಹಾಗೆ. ಈ ಜನ್ಮನೇ ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ, ಇನ್ನು ಹೋದ್ ಜನ್ಮ ಬೇರೆ ಕೇಳು. ಹೋದ್ ಜನ್ಮದಲ್ಲಿ ರಾತ್ರಿ ಎಲ್ಲ ನನ್ನ ಸತಾಯಿಸಿ ಸುಸ್ತು ಮಾಡಿ ಬೆಳಗಿನ ಜಾವ ಹಾಗೆ ಬಿಟ್ಟು ಹೋದ್ಯಲ್ಲ, ಮರ್ತು ಬಿಟ್ಟಿಯಾ ಮಲ್ಲ? ನಾಚಿಕೆ ಆಗಲ್ವ ನಿನ್ಗೆ? ಇವತ್ತು ನಿನ್ ತಂಗಿಗೆ ಫಸ್ಟ್ ನೈಟು. ಅವಳಿಗೆ ಫಸ್ಟ್ ನೈಟು. ನನಗ್ ಬೇಕಾಗಿರೋದು ಒಂದೇ ಒಂದ್ ನೈಟು. ಹೋದ್ ಜನ್ಮದಿಂದ ಕಾಯ್ತಾ ಇದ್ದೀನಿ. ಟಾಸ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನಾನು ಇಷ್ಟಂಗೆ, ಟೇಲ್ಸ್ ಬಿದ್ರೆ ಈ ಜನ್ಮದಲ್ಲಿ ನನಗೆ ತೊಂದರೆ ಕೊಡಲ್ಲ ಮಲ್ಲ. ಓ ಸರಿ. ಯಾಕೊಂಥರ ಇದ್ದೀರಾ? ನೀನ್ ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಹೇಳ್ತೀನಿ. ಜಾಸ್ಮಿನ್ ಮದುವೆ ಆಗೋವರೆಗೂ ನಮಗ್ ಫಸ್ಟ್ ನೈಟ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಬೇಜಾರು ಮಾಡ್ಕೊಡುವಂಥದ್ದು ಏನಿದೆ? ನೀವು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡ್ಬೇಕಾದ್ರೆ ನಾನ್ ಪ್ರೀತಿಗೋಸ್ಕರ ಅಷ್ಟು ಮಾಡಲ್ವಾ? ಯಾಕಂಜು ಆಚೆ ಬಂದ್ಬಿಟ್ಟೆ? ಅದು ನಮ್ ಜಾತಕದ ಪ್ರಕಾರ ನಾವಿಬ್ರು ಸ್ವಲ್ಪ ದಿನ ಸೇರ್ಬಾರ್ದು, ಅದಕ್ಕೆ ಆಚೆಗೆ ಬಂದ್ಬಿಟ್ಟೆ. ಅವನ ಹೆಸರೇ ಆನಂದ. ಎಲ್ರಿಗೂ ಆನಂದ ಹರಡೋದು ಅವನ ಹುಟ್ಟು ಗುಣ. ಅವನ ಆನಂದನೇ ತ್ಯಾಗ ಮಾಡಿ ನನಗ ಆನಂದ ಕೊಡಕ್ ಹೊರಟಿದ್ದಾನೆ. ಸಂತೋಷನ ಹಂಚ್ಕೊಳ್ಳೋದು ಸ್ನೇಹ, ದುಃಖನ ಹಂಚ್ಕೊಳ್ಳೋದು ಸ್ನೇಹ. ತನ್ನ ಸಂತೋಷನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಂತೋಷ ಕೊಡ್ತೀನಿ ಅನ್ನೋದು ಸ್ನೇಹ ಅಲ್ಲ, ಪಾಪ ದಡ್ಡ. ನನ್ಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ. ನೀನ್ ತಪ್ಪು ತಿಳ್ಕೊತಿದ್ಯಾ? ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ಆನಂದನ್ ಬಗ್ಗೆ ನೀನ್ ನನಗ್ ಹೇಳ್ತಾ ಇದ್ಯಾ? ಹೆಣ್ಣು ಹೆಂಗ್ಸಾಗೋದಕ್ಕೆ ನಾಂದಿನೇ ಮೊದಲನೇ ರಾತ್ರಿ. ಹೆಣ್ಣಿಗೆ ಹೆಣ್ತನ ಅರ್ಥ ಆಗೋದು ಮೊದಲನೇ ರಾತ್ರಿ. ಪ್ರತಿಯೊಂದು ಹೆಣ್ಣಿಗೂ ಒಂದೇ ಸಲ ಬರೋದು ಈ ರಾತ್ರಿ. ಅದನ್ನೇ ತ್ಯಾಗ ಮಾಡಕ್ ಹೊರಟಿದ್ಯಲ್ಲ, ನಿಮ್ ದೊಡ್ಡತನ ನೋಡಿ ನನಗ್ ಹೆಮ್ಮೆ ಅನ್ಸುತ್ತೆ. ಸಂತೋಷಕ್ಕೆ ಸೂತ್ರ ಸ್ನೇಹ, ದುಃಖಕ್ಕೆ ಪರಿಹಾರ ಸ್ನೇಹ. ಈ ಕೆಲಸ ಮಾಡಿ ಸ್ನೇಹಕ್ಕೆ ಅವಮಾನ ಮಾಡಬೇಡಿ ಪ್ಲೀಸ್. ಒಳಗ್ ಹೋಗಿ. ನಿಮ್ ಸಂತೋಷನೇ ನನ್ ಸಂತೋಷ. ಬೇಗ ತಿನ್ನು, ಬಿಡು ಅದನ್ನ. ಲೇ, ತಿಂಡಿ ಎಲ್ಲೇ? ಏನ್ ಬೇಕು? ಅಲ್ಲ, ತಿಂಡಿ ಕೇಳಿದ್ರೆ ಸರಿಗ್ ಬಳಸ್ತಿಲ್ಲ. ಅಮ್ಮ ಸರಿ ತಿನ್ಸಮ್ಮ. ಸಾರಿ ಕಂದ. ಹೊರಡಿ, ಸ್ಕೂಲಿಗೆ ಲೇಟ್ ಆಯ್ತು. ಹೊರಡಿ. ತುಂಬಾ ಹೊಟ್ಟೆ ಹಸಿತಿದೆ. ಹೋಗೋ, ನಮಗೂ ಹಸಿವಾಗ್ತಾ ಇದೆ. ಹೋಗೋ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಬೆಡ್ರೂಮಲ್ಲಿ. ಬನ್ನಿ, ಕಮ್ ಆನ್. ಇದೇನಪ್ಪ ಇದು? ಬ್ರೇಕ್ಫಾಸ್ಟ್ ಹೇಗಿದೆ ಅಂದ್ಮೇಲೆ ಇನ್ನು ಲಂಚ್ ಡಿನ್ನರ್ ಹೇಗಿರುತ್ತೋ? ತಿಂಡಿ ಆರು ಹೋಗುತ್ತೆ, ಬೇಗ ಬನ್ನಿ. ಇದ್ಯಾವ್ದು ಉಡುಪಿ ಭವನ ರೆಡಿ ಇದೆ? ಬಿಸಿಬೇಳೆ ಬಾತ್ ಬೇಕಾ? ಕೇಸರಿ ಬಾತ್ ಬೇಕಾ? ಉಪ್ಪಿಟ್ಟು ಬೇಕಾ? ಪೊಂಗಲ್ ಬೇಕಾ? ವಡೆ
ಬೇಕಾ ಇಡ್ಲಿ ಬೇಕಾ ಬ್ರೆಡ್ ಜಾಮ್ ಬೇಕಾ ಬಿಸಿ ಆರೋಗುತ್ತೆ ಬನ್ನಿ ನೋಡ್ತೀನಿ ಅಲ್ಲಿ ಬ್ರೇಕ್ಫಾಸ್ಟ್ ಯಾವ ರೀತಿ ಸರ್ವ್ ಮಾಡ್ತಿದ್ದಾಳೆ. ನೀನು ಎದ್ದೀಯ ವಡೆಗಳನ್ನ ಈ ತರ ಬೆಳಗ್ ಸಿಗಿಸ್ಕೊಂಡು ತಿನ್ಬೋದು ಅಂತ ಗೊತ್ತಿರಲಿಲ್ಲ ಕಣೆ. ನೀನು ಎದ್ದೀಯ. ಹೌದಾ? ನಿಮ್ ಯೋಗ್ಯತೆನೆ ಇಷ್ಟು. ತಗೊಳ್ಳಿ, ನೀವ್ ಹಿಡಿಯೋ ಅಷ್ಟರಲ್ಲಿ ಕೇಸರಿ ಬಾತ್ ಉಪ್ಪಿಟ್ಟಾಗೋಗುತ್ತೆ. ಬ್ರೇಕ್ಫಾಸ್ಟ್ ಹೇಗಿತ್ತು? ಡೈಲಿ ಇದೇ ತರ ಬ್ರೇಕ್ಫಾಸ್ಟ್ ತಿಂತಾ ಇದ್ರೆ ಉಬ್ಬೋಗ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಹೇಳೋದು ಯಾರೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಅಂಜು, ಆನಂದಿಗೆ ಶರ್ಟ್ ಚೆನ್ನಾಗಿರತ್ತಲ್ಲ? ಇವೇ ಚೆನ್ನಾಗಿರೋದು. ಅವನು ಈ ಚೆಕ್ಸ್ ಇಷ್ಟ ಪಡ್ತಾನೆ. ಅಯ್ಯೋ, ಅವ್ರಿಗೆ ಚೆಕ್ಸ್ ಇಷ್ಟ ಆಗೋಲ್ಲ, ಅವ್ರಿಗೆ ಇದಿಷ್ಟ ಆಗುತ್ತೆ. ಬೆಟ್ಸಾ? ಬೆಟ್ಸ್ 500 rupees. ಓಕೆ ರೀ. ಆನಂದ್ ರೀ, ಇದೆರಡರಲ್ಲಿ ಯಾವ್ದಿಷ್ಟ ಹೇಳು? ನೋಡಿದ್ಯಾ? ಮದ್ವೆ ಆದ್ಮೇಲೆ ನನ್ ಸೆಲೆಕ್ಷನ್ ನಿನ್ಗೆಲ್ಲ ಇಷ್ಟ ಆಗುತ್ತೆ. ಜಾಸ್ಮಿನ್, ನೀವಿಬ್ರು ಹೋಗ್ತಾ ಇರಿ, ನಾನು ಪರ್ಸ್ ಬಂದ್ಬಿಟ್ಟಿದ್ದೀನಿ, ತಗೊಂಡ್ ಬರ್ತೀನಿ. ಓಕೆ? ನಿನ್ ಹೆಂಡತಿ ಸೆಲೆಕ್ಟ್ ಮಾಡಿರೋ ಶರ್ಟ್ನ ಓಕೆ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಯಾವ ಹೆಂಡತಿಗಾದ್ರೂ ತನ್ನ ಗಂಡನ ಬಗ್ಗೆ ತನಗೆ ಜಾಸ್ತಿ ಗೊತ್ತಿರೋದು ಅನ್ನೋ ಹೆಮ್ಮೆ ಇರುತ್ತೆ. ಅವಳು ಸೆಲೆಕ್ಟ್ ಮಾಡಿರೋ ಶರ್ಟ್ನ ಓಕೆ ಮಾಡ್ಬೇಕು ಅನ್ನೋದೇ ನಿನ್ನ ಆಸೆ. ಅದಕ್ಕೆ ತಾನೆ ನನಗಿಷ್ಟ ಇಲ್ದಿರೋ ಕಲರ್ನ ನೀನ್ ಸೆಲೆಕ್ಟ್ ಮಾಡಿರೋದು. ನಾನು ಎಷ್ಟೋ ಥರ ಫ್ರೆಂಡ್ಸ್ ನೋಡಿದ್ದೀನಿ, ಆದ್ರೆ ನಿಮ್ ಥರ ಯಾರೂ ಇಲ್ಲ. ನೀವಿಬ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಬರ್ತೀರಾ, ಇಲ್ಲ ಸಿಚುವೇಶನ್ಗೆ ತಕ್ಕಂತ ಪ್ಲಾನ್ ಮಾಡ್ತೀರಾ? ಅಂದ್ರೆ ಬೇಕು ಅಂತ ಆನಂದ್ಗೆ ಇಷ್ಟ ಆಗದೆ ಇರೋ ಶರ್ಟ್ ಸೆಲೆಕ್ಟ್ ಮಾಡ್ದೆ ಅಲ್ಲ, ಅದಕ್ಕೆ ನಿಮ್ ಬಿಲ್ಡಪ್ ಬೇರೆನಾ? ನೀನ್ ನೋಡ್ತಿದ್ರೆ ನಂಗೆ ಅಸೂಯೆ ಆಗತ್ತೆ. ನಿನ್ ಸ್ಥಾನ ನಂಗೆ ಸಿಕ್ಕಿಲ್ವಲ್ಲ ಅಂತ. ನಿಮ್ಮಿಬ್ರು ಸ್ನೇಹಕ್ಕೆ 500 ಏನು 5 ಕೋಟಿ ಬೇಕಾದ್ರೂ ಬೆಡ್ಸ್ ಕಟ್ಬಹುದು. ಅಂಜು, ಬಂದಿರಿ. ಬನ್ನಿ, ಅಲ್ಲೋಡಿ ಸುಪ್ರಭಾತ. ಗಂಡ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಹೆಂಡತಿ ಆದವಳು ಎದುರಿಗೆ ಬರ್ಬೇಕು ಅನ್ನೋದು ಗೊತ್ತಿಲ್ವ ನಿಮ್ಗೆ? ಓ ಅತ್ತ. ಬಾಯ್ ಬಾಯ್. ನಾವು ಹಾಗೊಂದ್ಸರಿ ಟ್ರೈ ಮಾಡೋಣವಾ? ಸರಿ ಹೋಗು. ನೀನು ಮನೆ ಕಾಯುವಾಗ ಜಾಸ್ಮಿನ್, ಕಾಫಿ ತಗೋಮ್ಮ. ಏನಮ್ಮ ನೀನು
ಈ ಮ್ಯಾಗ್ಝಿನ್ ಎಲ್ಲೆಲ್ಲಮ್ಮ ಹುಡ್ಕೋದ್ ನಾನು? ಅಯ್ಯ ಅಂಕಲ್ 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 ಏನಮ್ಮ? ತಗೊಳ್ಳಿ